ನಾನು ಇಷ್ಟಪಟ್ಟಿದ್ದು ಯಾವುದು ನನಗೆ ಸಿಗ್ತಿಲ್ಲ ಅಮ್ಮ. ಯಾರಿಗೂ ನಾನು ಇಷ್ಟನೂ ಆಗ್ತಿಲ್ಲ ಅಮ್ಮ. ಯಾಕಮ್ಮ ನಂಗೆ ಮಾತ್ರ ಯಾಕೆ ಈ ರೀತಿ ಆಗುತ್ತೆ? ಅನುರಾಗದ ಕೊನೆಯ ಪತ್ರ. ನಾನು ನಿಮ್ಗೊಂದು ಸಣ್ಣ ಕತೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಸುಸೈಡಲ್ ಪ್ರಿವೆನ್ಷನ್ ಡೇ. ಬೆಂಗಳೂರಿನ ನಗರದಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದ ಅನುರಾಗ ಎಂಬ ಯುವಕನಿಗೆ ಬಹಳ ದೊಡ್ಡ ಕನಸಿತ್ತು. ವೈದ್ಯನಾಗಬೇಕು, ತನ್ನ ತಂದೆ ತಾಯಿಗೆ ಹೆಮ್ಮೆ ತರಬೇಕು. ಬಡತನದಲ್ಲೇ ಬೆಳೆದಿದ್ದರೂ ಅವನ ಕಣ್ಣಲ್ಲಿ ಯಾವಾಗಲೂ ಬೆಳಕಿತ್ತು, ಕನಸಿತ್ತು, ನಗುವಿತ್ತು. ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು, ತಾಯಿ ಹೊಟ್ಟೆ ಪಾಡಿಗಾಗಿ ಹೊಲದಲ್ಲಿ ದುಡಿಯುತ್ತಿದ್ದರು. ಮನೆಯ ಅಸ್ತಿತ್ವವೇ ಅವನ ಮಗನ ಭವಿಷ್ಯ. ಅನುರಾಗ ಎಷ್ಟೊಂದು ಬುದ್ಧಿವಂತ ಅಂದ್ರೆ, ಹಳ್ಳಿಯಲ್ಲಿ ಗುರುಗಳು ಹೇಳುತ್ತಿದ್ದರು, ಈ ಹುಡುಗ ದೊಡ್ಡವನಾದ್ಮೇಲೆ ನಮ್ಮ ಊರಿಗೆ ಹೆಮ್ಮೆ ಆಗ್ತಾನೆ. SSLC, PUC ಎಲ್ಲದರಲ್ಲೂ ಎಲ್ಲ ಪರೀಕ್ಷೆನಲ್ಲೂ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗ್ತಾನೆ. ಆದರೆ ವೈದ್ಯಕೀಯ ಪ್ರವೇಶಕ್ಕಾಗಿ ನೀಟ್ ಆರ್ CET ಇವುಗಳಿಗಾಗಿ ಅವನು ನಗರಕ್ಕೆ ಬಂದಾಗ ಅವನ ಕನಸುಗಳು ದೊಡ್ಡ ಗೋಡೆ ನಿಂತಿತ್ತು. ಅದು ಫಲಿಸಿತ್ತು ಇಲ್ವೋ? ಯಾಕಂದ್ರೆ ಇಂದಿನ ದಿನಗಳಲ್ಲಿ ನೀಟ್ನ ಪಾಸ್ ಆಗೋದು ಅಷ್ಟು ಸುಲಭ ಇಲ್ಲ. ವೈದ್ಯಕೀಯ ಸೀಟ್ನ ಲಭಿಸ್ಕೊಳ್ಳೋದು ಎಲ್ಲ ಪಡೆಯೋದು ತುಂಬ ಕಷ್ಟ. ಈ ನಗರದಲ್ಲಿ ಕೋಚಿಂಗ್ ಕ್ಲಾಸಸ್, ಈ ಸ್ಪರ್ಧೆ, ಒತ್ತಡ, ಹೋಲಿಕೆ ಇವೆಲ್ಲ ಅವನನ್ನು ದಿನದಿಂದ ದಿನಕ್ಕೆ ಹಿಂದೆ ತಳ್ತಾ ಹೋಗುತ್ತೆ. ಒಮ್ಮೆ ಅಂಕ ಕಡಿಮೆ ಬಂದ ತಕ್ಷಣ ಸ್ನೇಹಿತರು, ಗುರುಗಳು, ಅತ್ತೆ, ಮಾವಂದಿರು, ಅಯ್ಯೋ ಇದು ಮೆಡಿಕಲ್ ಸೀಟು, ನಿನಗಲ್ಲ ಬಿಡಪ್ಪ ಅನ್ನೋ ಮಾತು ಕೇಳಿದಾಗ ಅವನಿಗೆ ಒಂದು ಅನುಮಾನ ಶುರುವಾಯಿತು. ಅವನು ತನ್ನ ತಲೆಯಲ್ಲಿ ಹೊತ್ತಿದ್ದ ಕನಸುಗಳು ನುಚ್ಚು ನೂರಾದವು. ಅವನಿಗೆ ಎದೆ ಮೇಲೆ ಒಂದು ಕಲ್ಲಿನ ತೂಕವೇ ಬರೆಸ್ದಂಗಾಯಿತು. ಅವನು ಏನು ಮಾಡ್ತಾನೆ, ಮನಸ್ಸು ಕೇಳಲ್ಲ. ಅವನ ತಾಯಿ ಕಾಲ್ ಮಾಡ್ತಾನೆ, ಅಮ್ಮ ನಾನು ಭಾಳ ಸಂಕಷ್ಟದಲ್ಲಿದ್ದೀನಿ. ನಾವು ಯಾರಿಗೆ ಕಷ್ಟದಲ್ಲಿದ್ದಾಗ ಯಾರಿಗೆ ಕಾಲ್ ಮಾಡ್ತೀವಿ? ನಮ್ಮ ತಾಯಿಗೆ. ಸೊ ಎಂದು ಹೇಳಲು ಅವನಿಗೆ ಧೈರ್ಯ ಆಗಲ್ಲ. ಯಾಕಂದ್ರೆ ಅವರು ಇವನ ಮೇಲೆ ಬಹಳಷ್ಟು ಆಸೆ ಇಟ್ಟಿದ್ದಾರೆ. ತಾಯಿ ಇವನ ಭವಿಷ್ಯ, ಇವನ ಉಜ್ವಲವಾದ ಭವಿಷ್ಯ ಅವನ್ನು ಕಾದು ನೋಡ್ತಾ ಇದ್ದಾರೆ. ತಂದೆ ಪ್ರತಿದಿನ ಹೊಲದಲ್ಲಿ ಜೋಳದ ರಾಶಿ ಮಾಡ್ತಾ ನಮ್ಮ ಹುಡುಗ ದೊಡ್ಡವನಾಗ್ತಾನೆ, ದೊಡ್ಡ ಡಾಕ್ಟರ್ ಆಗ್ತಾನೆ ಅಂತ ಎಲ್ಲರ ಹತ್ರ ಹೇಳ್ಕೊಂತ ಹೆಮ್ಮೆ ಪಡ್ತಿರ್ತಾರೆ. ಸೊ ಅವರ ಒಂದು ಕನಸು, ಆಶಾಭಾವನ ನಿರಾಶೆ ಮಾಡೋಕ್ಕೂ ಆಗಲ್ಲ ಅನುರಾಗನಿಗೆ. ರಾತ್ರಿ ಹೊತ್ತು ಅನುರಾಗ ಪಾಪ ಹಾಸಿಗೆಯಲ್ಲಿ ಮಲಗಿದಾಗ ಕಣ್ಣೀರು ಬಂದು ಹಾಸಿಗೆಯ ಹೊಲಿಗೆಗಳೇ ತೊಯ್ದು ಹೋಗ್ತವೆ. ಆದರೆ ಹಗಲಿನಲ್ಲಿ ಅದನ್ನೆಲ್ಲ ಮರೆತು ಮತ್ತೊಮ್ಮೆ ಒಂದು ಆತ್ಮವಿಶ್ವಾಸದಿಂದ ಮುಖದ ಮೇಲೆ ನಗು ಇಟ್ಕೊಂಡು ಹೋಗ್ತಾನೆ. ಬಟ್ ಈ ಹೋಲಿಕೆ ಅಂದಿದೆಯಲ್ಲ, ಅವಾಗ ಅಲ್ಲಿ ಏನಂದ್ರೆ ಅವ್ರ ಸ್ನೇಹಿತರು ಚುಡಾಯಿಸ್ತಾರೆ. ಏನಂತ ಸುಮ್ಮನೆ ತಮಾಷೆಗೆ, ಏನ್ ಮಚ್ಚ ಈ ಸಲ ಫೇಲ್ ಆಗ್ಬಿಟ್ಟಿಯಾ, ನಿನ್ಗಾಗಲ್ಲ ಬಿಟ್ಟು ಬೇರೆ ಕೋರ್ಸಿಗೆ ಹೋಗ್ಬಿಡು, ಮೆಡಿಕಲ್ ಎಲ್ಲ ನಿನಗಾಗಲ್ಲ, ಸುಮ್ಮನೆ ಒಂದು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ, ಇದಕ್ಕೆ ಭಾಳ ದುಡ್ಡು ಬೇಕು, ಶ್ರಮ ಬೇಕು, ಒಂದೇ ಸಲ ಕ್ಲಿಯರ್ ಆಗಲ್ಲ ಅಂತ. ಅವನು ಬಾಯಿ ಮಾತಾಡಲೇ ಇಲ್ಲ, ಆದರೆ ಹೃದಯ ಒಡೆದು ಹೋಗಿತ್ತು, ಚೂರಾಗಿತ್ತು. ಒಂದಿನ ಏನಾಗುತ್ತೆ, ಬೆಳಗ್ಗೆ ಸ್ನೇಹಿತರೆಲ್ಲ ಕ್ಲಾಸಿಗೆ ಬಂದಾಗ ಅನುರಾಗ್ ಬಂದಿರಲ್ಲ. ಹುಡುಕಿ ನೋಡಿದಾಗ ಕೊಠಡಿನಲ್ಲಿ ಒಂದು ಚೀಟಿ ಮಾತ್ರ ಬಿಟ್ಟಿದ್ದ. ಆ ಒಬ್ಬ ಹುಡುಗ, ಮುಗ್ಧ ಮನಸ್ಸಿನ ಹುಡುಗ, ಹೂವು ಅರಳೋ ಮುಂಚೆನೆ ಬಾಡಿ ಹೋಯ್ತು ಅನ್ನಂಗೆ ಒಂದು ಲೆಟರ್ನ ಬರೆದಿರ್ತಾನೆ. ಏನಂತ, ಅಪ್ಪ ಅಮ್ಮ ನನಗೆ ಸಾಧ್ಯವಾಗಲಿಲ್ಲ, ನಾನು ಸೋತಿದ್ದೇನೆ, ನೀವು ಮಾಡಿದ ಕಷ್ಟಕ್ಕೆ ನಾನು ಪ್ರತಿಫಲ ಕೊಡಲಾಗಲಿಲ್ಲ, ಪ್ಲೀಸ್ ಕ್ಷಮಿಸಿ, ನಾನು ನಿಮ್ಮ ಮಗ ಅನುರಾಗ. ಎಷ್ಟು ಕಷ್ಟ ಆಗಿರ್ಬೋದು ಅವನಿಗೆ ಈ ಲೆಟರ್ ಬರೀಬೇಕಾರೆ. ಅದನ್ನು ಓದಿದ ತಕ್ಷಣ ತಾಯಿಯ ಹೃದಯ ಒಡೆದು ಹೋಗಿಬಿಡ್ತು.
ಅಪ್ಪ ಮೌನದಲ್ಲಿ ಕುಸಿದು ಬಿದ್ದ. ಅವರ ಹಳ್ಳಿ, ಊರು, ನಗರ ಎಲ್ಲರೂ ಕಣ್ಣೀರಲ್ಲಿ ಮುಳುಗಿದರು. ಏನು ಹಾಗಾದ್ರೆ ಇದಕ್ಕೆ ಕಾರಣ? ಅವನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು? ಸೊ ಅನಗರಾಗನ ಕಥೆಯಲ್ಲಿ ಆದಂತ ಎಷ್ಟೋ ಕಥೆಗಳು ನಮ್ಮ ಇವತ್ತಿನ ಜೀವನದಲ್ಲಿ ನಾವು ಕಾಣಸಿಗ್ತೀವಿ. ನಮ್ಮ ಸುತ್ತಮುತ್ತಲಿನ ಪರಿಸರ, ಸಮಾಜದಲ್ಲಿ ಕಾಣಸಿಗ್ತೀವಿ. ಸೊ ಇವತ್ತಿನ ಸಮಾಜದಲ್ಲಿ ಅತಿಯಾದ ಸ್ಪರ್ಧೆ, ಅತಿಯಾದ ಒತ್ತಡ, ಯಾವುದಕ್ಕೆ? ಓದೋದ್ರ ಮೇಲೆ ಹೆಚ್ಚು ಅಂಕ ತೆಗಿಬೇಕು, ಪ್ರವೇಶ ಪರೀಕ್ಷೆ ಪಾಸ್ ಆಗಬೇಕು, ನೀಟ್ ಪಾಸ್ ಆಗಬೇಕು, ಇಂಜಿನಿಯರಿಂಗ್ ಪಾಸ್ ಆಗಬೇಕು. ಇವೆಲ್ಲ ಇಲ್ಲಾಂದ್ರೆ ನಮ್ಗೆ ಜೀವನನೇ ಇಲ್ವಾ? ಅದ್ರ ಜೊತೆಗೆ ಫ್ಯಾಮಿಲಿಯಲ್ಲಿ ನಮಗೆ ಒಂದು ಈ ಆರ್ಥಿಕ ಒತ್ತಡ, ಕೋಚಿಂಗ್ ಕ್ಲಾಸಸ್ಸಿಗೆ ಫೀಸು, ಟೆಕ್ಸ್ಟ್ ಬುಕ್ಸು, ಲಾಡ್ಜಿಂಗು, ಊಟ, ಸಿಟಿ ಒಳಗಡೆ ಇದ್ದು ಉಳ್ಕೊಳಕ್ಕೆ ರೂಮ್ ಬಾಡಿಗೆ, ಇವೆಲ್ಲ. ಇನ್ನೊಂದು ಕಂಪ್ಯಾರಿಸನ್, ಹೋಲಿಕೆ, ಟೀಕೆ, ಈ ಸಂಬಂಧಿಕರು, ಸ್ನೇಹಿತರು, ಸಮಾಜ, ಸೊ ಅವ್ರ ಜೊತೆ ಇರೋರು, ಸೊ ಯಾರು ಅರ್ಥ ಮಾಡ್ಕೋಬೇಕು? ಸೊ ಮನಸ್ಸಿನ ಆರೋಗ್ಯ ತುಂಬಾ ಸೂಕ್ಷ್ಮವಾಗಿರುತ್ತೆ. ಅರಿವಿನ ಕೊರತೆ, ದೌರ್ಬಲ್ಯ, ಆತಂಕ ತಕ್ಷಣವೇ ಗುರುತಿಸದೇ ಹೋಗುತ್ತೆ. ನಾವು ಎಷ್ಟೋ ಸಲ ಬಹಳ ಕ್ಯಾಶುವಲ್ ಆಗಿ ಅವ್ರಿಗೆ ಹೇಳ್ಬಿಡ್ತೀವಿ, ಆಗಲ್ಲ ಬಿಡುವ ಮರ ನಿಂಗೆ ಅಂತ. ಸೊ ಯಾವಾಗ ಅವ್ರಿಗೆ ಭಾವನಾತ್ಮಕವಾಗಿ ಬೆಂಬಲದ ಕೊರತೆ ಆಗುತ್ತೋ ಮನಸ್ಸು ತೆರೆಯಲು ಆಗಲ್ಲ, ಓಪನ್ ಆಗಿ ಅವ್ರು ನಿಮ್ಮ ಹತ್ರ ಮಾತಾಡಲ್ಲ. ಸೊ ಈ ಮನಸ್ಸು ಅನ್ನೋದಿದೆಯಲ್ಲ ತುಂಬಾ ಸೂಕ್ಷ್ಮ. ಯಾರ ಮನಸ್ಸು ಎಷ್ಟು ಹೊರಗೆ ನೋಡ್ಲಿಕ್ಕೆ ತುಂಬಾ ಗಟ್ಟಿ ಅನಿಸ್ತಾರೆ, ಬಟ್ ಒಳಗಡೆಯಿಂದ ಕೆಲವೊಬ್ರು ತುಂಬಾ ಸೂಕ್ಷ್ಮ ಇರ್ತಾರೆ. ಸೊ ಹಾಗಾದ್ರೆ ಈ ಒಂದು ಆತ್ಮಹತ್ಯೆ ತಡೆಗಟ್ಟುವಿಕೆಗೆ ಮಾರ್ಗಗಳೇನು? ಹೆಂಗೆ ನಾವು ತಡೆಯೋದು? ಸೊ ಸಮಾಜದ ಪಾತ್ರ ಇದೆ, ಸ್ನೇಹಿತರ ಪಾತ್ರ ಇದೆ, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಪಾತ್ರ ಇದೆ. ಮನೆಯವರ ಬೆಂಬಲದ ವಾತಾವರಣ ಬೇಕು. ಮಗ ಅಥವಾ ಮಗಳು ಅಂಕ ತರದಿದ್ದರೂ ಪ್ರೋತ್ಸಾಹಿಸಬೇಕು. ಅವಳು ನೀಲ ಬಿಡಮ್ಮ, ಪ್ರಯತ್ನಿಸಿದೀಯ ನೀನು, ಗುರ್ತಿಸ್ಬೇಕು, ಇನ್ನು ನೆಕ್ಸ್ಟ್ ಟೈಮ್ ಓದು ಅಂತೆ. ಸೊ ಗುರುಗಳು ಅಷ್ಟೇ, ಏನ್ ಮರ ನೀ ಇಷ್ಟೆಲ್ಲ ಪಾಠ ಮಾಡಿದೆ, ನೀನೇನು ಪಾಸ್ ಆಗಲ್ಲ. ಸಹಾನುಭೂತಿ ಇರಬೇಕು. ಟೀಕಿಸುವ ಬದಲು ಅವರ ಮನಸ್ಸು ಮೇಲೆ ಆಗಿರೋ ಆಘಾತವನ್ನು ಅರಿತುಕೊಳ್ಬೇಕು ಗುರುಗಳಾದವರು, ಮಾರ್ಗದರ್ಶನ ಕೊಡಬೇಕು. ಇನ್ನು ಸ್ನೇಹಿತ ಪಾತ್ರ ಏನು? ಸ್ನೇಹಿತನಾದವನು ಬೆಂಬಲ ಕೊಡಬೇಕು. ನೊಂದುಕೊಳ್ಳುತ್ತಿದ್ದರೆ ಅವನಿಗೆ ಒಂದು ಸಹಾನುಭೂತಿಯ ಮಾತು, ಒಂದು 4 ಸಮಾಧಾನದ ಮಾತಾಡಬೇಕು, ಅವನ ಹತ್ರ ಹಂಚ್ಕೊಳ್ಬೇಕು. ಈ ಮೆಂಟಲ್ ಹೆಲ್ತ್ ಅನ್ನೋದು ಬಹಳ ಸೂಕ್ಷ್ಮ. ಸೊ ಹಾಗಾಗಿ ಇಂದಿನ ದಿನಗಳಲ್ಲಿ ನಮ್ಮ ಕಾಲೇಜ್, ಸ್ಕೂಲಲ್ಲಿ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಅಂತೀವಿ. ಕಾಲೇಜು, ಸ್ಕೂಲು ಇವೆಲ್ಲನೂ ಕಡ್ಡಾಯ ಮಾಡಬೇಕಾಗಿದೆ. ಅಲ್ಲಿ ಕೌನ್ಸಿಲರ್ನ ಅಪಾಯಿಂಟ್ ಮಾಡಬೇಕಾಗಿದೆ. ಸೊ ಬಹಳಷ್ಟು ಕಡೆ, ಯಾಕಂದರೆ ಈ ಯುವಜನರು ನಮ್ಮ ಸಮಾಜದ ಒಂದು ಬೆನ್ನೆಲುಬು. ಸಮಾಜದ ಮನೋಭಾವ ಬದಲಾವಣೆ ಆಗಬೇಕು. ಅಂಕ ಕಡಿಮೆ ಬಂದರೆ ಜೀವನನೇ ಮುಗಿಯಲ್ಲ ಅಂತ ಅವ್ರಿಗೆ ತಿಳಿ ಹೇಳಬೇಕು. ಇನ್ನೂ ಹಲವು ದಾರಿಗಳಿದಾವೆ. ಇದಲ್ಲ ಅಂದ್ರೆ ನೀಟ್ ಅಲ್ಲ ಅಂದ್ರೆ ಬೇರೆ ಎಲ್ಲ ಅಂದ್ರೆ IAS, IPS, ಬಿಸ್ನೆಸ್ಸು, ಬೇರೆ 10,000 ದಾರಿಗಳಿದಂತೆ ಅವ್ರಿಗೆ ಧೈರ್ಯ ತುಂಬಬೇಕು. ಸೊ ಹಾಗಾದ್ರೆ ಈ ಸುಸೈಡ್ ಯಾರಿಗೆ ಇಂಟ್ಯೂಷನ್ ಬರುತ್ತೆ, ಅವ್ರಿಗೆ ಹೇಗೆ ಡಾಕ್ಟರ್ ಚಿಕಿತ್ಸೆ ಮಾಡೋದು, ಏನ್ ಮಾಡಬೇಕು? ಸೊ ನಾವು ಮಾನಸಿಕ ಚಿಕಿತ್ಸೆ ಅಂತ ಹೇಳ್ತೀವಿ. ಸೈಕೋಥೆರಪಿ ಆರ್ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ, ಸಪೋರ್ಟಿವ್ ಕೌನ್ಸಿಲಿಂಗ್, ಇದನ್ನ ಯಾರು ಮಾಡ್ತಾರೆ? ಸೈಕಿಯಾಟ್ರಿಸ್ಟ್ ಮಾಡ್ತಾರೆ, ಸೈಕಾಲಜಿಸ್ಟ್ ಮಾಡ್ತಾರೆ. ಕೆಲವೊಬ್ಬರಿಗೆ ಈ ಔಷಧಿಗಳು ಬೇಕಾದ್ರೆ, ಮೆಡಿಸಿನ್ಸ್ ಬೇಕಾದ್ರೆ, ಅವ್ರಿಗೆ ಡಿಪ್ರೆಷನ್ ಇದೆಯಾ ಎವ್ಯಾಲ್ಯೂಯೇಟ್ ಮಾಡ್ಬೇಕು, ಆಂಗ್ಸೈಟಿ ಇದೆಯಾ, ಇಲ್ಲ ನ್ಯೂರೋಸಿಸ್, ಸೈಕೋಸಿಸ್, ಈ ಥರ ಏನಿದೆ ಅನ್ನೋದನ್ನ ಎವ್ಯಾಲ್ಯೂಯೇಟ್ ಮಾಡಿದಾಗ ನಾವು ಖಂಡಿತವಾಗಿ ಅವ್ರಿಗೆ ಒಳ್ಳೆ ಮಾತ್ರೆ ಹಾಕಿ ಅವ್ರನ್ನ ಉಳಿಸ್ಕೋಬಹುದು. ಆಮೇಲೆ ಈ ಕುಟುಂಬದವರು ಈ ಬರೀ ಮೆಡಿಸಿನ್ ಅಷ್ಟೇ ಇಲ್ಲ ಸೈಕಿಯಾಟ್ರಿಸ್ಟ್ ಅಷ್ಟೇ ಪಾತ್ರ ಮುಗಿಯಲ್ಲ. ನಮಗೆ ಕುಟುಂಬದಿಂದ ಸಹಾನುಭೂತಿ, ಸಪೋರ್ಟ್, ಸಮಾಜದಿಂದ, ಸ್ನೇಹಿತರಿಂದ, ನಮ್ಮ ಒಂದು ಸಂಬಂಧಿಕರಿಂದ ಎಲ್ಲರಿಗೂ ಬೇಕು. ಅದ್ರ ಜೊತೆಗೆ ಗೌರ್ಮೆಂಟ್ನವರು ನಮ್ಗೆ 24/7 24/7 ಹೆಲ್ಪ್ ಲೈನ್ಗಳನ್ನು ಇಟ್ಟಿದ್ದಾರೆ. ಯಾರಿಗೆ ಈ ಸುಸೈಡಲ್ ಥಾಟ್ ಬರುತ್ತೆ ಅವರು ಕೆಲವೊಂದು ಸಂಸ್ಥೆಗಳಿದಾವೆ, ಕಿರಣ್ ಅಂತ ಹೇಳಿ, ಜೀವನ ಜ್ಯೋತಿ, ಈ ತರ. ಸೊ ಅವರಿಗೆ ನೀವು ಸಹಾಯ ಹಸ್ತ ಕೇಳ್ಬೋದು, ಕಾಲ್ ಮಾಡ್ಬೋದು. ಸೊ ಇದೆಲ್ಲದ್ರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿ, ವ್ಯಾಯಾಮ, ಧ್ಯಾನ, ಬ್ಯಾಲೆನ್ಸ್ ಡಯಟ್, ಹವ್ಯಾಸಗಳು, ನಿಮ್ಮ ಪ್ಯಾಷನ್, ಸಂಗೀತ, ಡ್ಯಾನ್ಸ್,
ಕರಿಕ್ಯುಲರ್ ಆಕ್ಟಿವಿಟೀಸ್, ಬರೀ ಓದೋದಷ್ಟೇ ಅಲ್ಲ. ಸೊ ಇವೆಲ್ಲನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಗೆ ನೋಡಿ ನಮ್ಮ ಅನುರಾಗನ ಕತೆ ಒಂದು ವ್ಯಥೆಯಾಗಿ ಬದಲಾಗ್ಬಿಡ್ತು. ಕೇಳಿದ್ರೆ ಎಂಥವರಿಗೂ ಕಣ್ಣೀರು ಬರುತ್ತೆ. ಸೊ ಇದು ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು, ಮಗಳು ಅವ್ರನ್ನ ಹೋಲಿಸ್ಕೊಂಡು ಈ ಕತೆನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅನುರಾಗನ ಕತೆ ನಿಮಗೆ ಕಾಲ್ಪನಿಕ ಅನಿಸಿದರೂ ಇಂಥ ಅನೇಕ ನಿಜವಾದ ಘಟನೆಗಳು ಪ್ರತಿದಿನ ನಮ್ಮ ಸುತ್ತಮುತ್ತಲು ಕುಟುಂಬದಲ್ಲಿ ನಡೀತಾನೆ ಇರ್ತವೆ. ನಮ್ಮ ಹಳ್ಳಿ, ನಗರ, ತಾಲೂಕು, ಸಮಾಜ ಎಲ್ಲ ಕಡೆ. ಸೊ ಈ ಇಂಥ ಒಂದು ದುರ್ಘಟನೆ ಆದಾಗ ಇಡೀ ಸಮಾಜ, ಹಳ್ಳಿ, ನಗರ ಎಲ್ಲರ ಕಣ್ಣೀರು ಹಾಕ್ತೀವಿ. ಬಟ್ ಅದು ಆತ್ಮಹತ್ಯೆಗೆ ಪರಿಹಾರ ಅಲ್ಲ. ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂದರೆ, ಯಾರು ನಾನು ಒಬ್ಬನೇ ಅಲ್ಲ ಈ ಸಮಾಜದಲ್ಲಿ. ಸಂಕಷ್ಟ ಇದೆಯಾ, ನನಗೆ ಆ ಥರ ಆಲೋಚನೆ ಬರ್ತಾ ಇದೆಯಾ, ನಾವು ಅದನ್ನು ಹಂಚ್ಕೋಬೇಕು. ಯಾರ ಹತ್ರ? ತಂದೆ ತಾಯಿ ಹತ್ರ, ಸ್ನೇಹಿತರ ಹತ್ರ, ಗುರುಗಳ ಹತ್ರ, ಇಲ್ಲ ಈ ಹೆಲ್ಪ್ಲೈನ್ ನಂಬರಿಗೆ ಫೋನ್ ಮಾಡಬೇಕು, ಇಲ್ಲ ವೈದ್ಯರ ಹತ್ರ, ಸೈಕಾಲಜಿಸ್ಟ್ ಹತ್ರ, ಸೈಕ್ಯಾಟ್ರಿಸ್ಟ್ ಹತ್ರ. ಪ್ರತಿ ಪರೀಕ್ಷೆ ಜೀವನವಲ್ಲ, ಜೀವನವೇ ಒಂದು ಅತ್ಯಮೂಲ್ಯವಾದ ಪರೀಕ್ಷೆ ಅನ್ನೋದನ್ನ ನೀವು ಯಾವತ್ತು ತಿಳ್ಕೊಂತೀರೋ ನೀವು ಅವತ್ತು ಜೀವನನ ಗೆಲ್ತೀರ. ಸೊ ಇಂಡಿಯಾದಲ್ಲಿ ಒಂದು ಕಿರಣ್ ಅನ್ನೋ ಒಂದು ಹೆಲ್ಪ್ಲೈನ್ ನಂಬರ್ ಇದೆ, 1800-599-0019. ಓಕೆ, ಸೊ ಈ ಒಂದು ಹೆಲ್ಪ್ಲೈನಿಗೆ ಕಾಲ್ ಮಾಡಿದ್ರೆ ನಿಮಗೆ ತಕ್ಷಣ ಅವರು ನಿಮಗೆ ಫೋನ್ ಮುಖಾಂತರ ಹೆಲ್ಪ್ ಮಾಡ್ತಾರೆ. ಜೀವನ ಅತ್ಯಮೂಲ್ಯ, ಮಾತಾಡಿ ಹಾಗೂ ಸಹಾಯನೂ ಪಡೀರಿ. ಓಕೆ, ಸೊ ಇದು ಒಬ್ಬ ಯುವಕ ವಿದ್ಯಾರ್ಥಿಯ ಆತ್ಮಹತ್ಯೆಯ ಕತೆ, ಹಾಗೂ ಅದನ್ನು ನಾವು ಏನು ಮಾಡಿದ್ರೆ ತಡೆಗಟ್ಟಬಹುದಿತ್ತು ಅನ್ನೋ ಒಂದು ವಿಚಾರನ ನಿಮಗೆ ಬಹಳ ಕ್ಲೀನಾಗಿ ಹೇಳಿದ್ದೀನಿ. ಇಂದು ಸೆಪ್ಟೆಂಬರ್ 10, 2025 ನಾವು ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಲಿಕ್ಕೋಸ್ಕರ ನಾನು ಈ ಒಂದು ಎಲ್ಲರನ್ನ ಈ ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಆ್ಯಂಡ್ ಸಮಾಜದಲ್ಲಿ ತುಂಬ ಗಣ್ಯ ವ್ಯಕ್ತಿಗಳ ಮೂಲಕ ನಾನು ನನ್ನ ಕೈಲಾದ ಒಂದು ಸಂದೇಶನ ನಿಮಗೆ ಕೊಡ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ನೀವು ಈ ಹೂವು ಅರಳೋ ಮುಂಚೆನೆ ಈ ವಿದ್ಯಾರ್ಥಿ ಹೇಗೆ ತನ್ನ ಜೀವನನ ಕೊನೆಗೊಳಿಸ್ಕೊಂತಾನೋ, ಈ ಕತೆ ಕೇಳಿದ್ರಲ್ಲ, ಈ ಒಂದು ಇದು ಕತೆ ಅಲ್ಲ, ಇದು ನಮ್ಮೆಲ್ಲರ ಕಣ್ಣೀರಿನ ವ್ಯಥೆ. ಯಾರ ಮನೇಲಿ ಬೇಕಾದರೂ ಆಗ್ಬೋದು. ಹಾಗಾಗಿ ಹಿಂದೆ ನೀವು ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಶಿಷ್ಯರೊಂದಿಗೆ, ನಿಮ್ಮ ಸಹಪಾಠಿಗಳೊಂದಿಗೆ ಅವ್ರು ಏನಾದರೂ ಮಂಕ್ ಆಗಿದ್ದಾರೆ, ಇಲ್ಲ ಅವರು ಡಲ್ ಆಗಿದ್ದಾರೆ, ಯಾಕೋ ಅವ್ರು ಸರಿಯಾಗಿ ಊಟ ಮಾಡ್ತಿಲ್ಲ, ಅವರ ಒಂದು ಬಿಹೇವಿಯರ್ ಬದಲಾವಣೆ ಆಗಿದೆ ಅಂದರೆ ಪ್ಲೀಸ್, ಸೊ ಯಾರಿಗೆ ಆಗ್ತಿದೆ ಅವರು ನಿಮ್ಮ ಫ್ರೆಂಡ್ಸ್ ಹತ್ರ ಹಂಚ್ಕೋಬೇಕು. ಯಾರು ಅವ್ರ ಫ್ರೆಂಡ್ಸ್ ಇರ್ತಾರೆ ಅವ್ರ ಹತ್ರ ಓಪನ್ ಆಗಿ ಕೇಳಬೇಕು. ಸೊ ನಿಮ್ಮ ಕಷ್ಟ ಏನಂತ ಕೇಳ್ಕೋಬೇಕು. ಸೊ ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಟ್ರೀಟ್ಮೆಂಟ್ ಕೊಡಿಸಿದ್ರೆ ಡೆಫಿನೆಟ್ ಆಗಿ ಇವತ್ತು ಸಾಯೋ ಅನುರಾಗ ಬದುಕಿ ಒಂದು ಉಜ್ವಲವಾದ ಒಂದು ಭವಿಷ್ಯನ ಮುಂದೆ ನೋಡ್ತಾ ಇದ್ದ. ಬಟ್ ಹಾಗಾಗಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಂತ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್, ಕನ್ಸಲ್ಟೆಂಟ್ ಫಿಸಿಷಿಯನ್, ಸಾಗರ ಕ್ಲಿನಿಕ್ ಹಾಗೂ ಡೇ ಕೇರ್ ಸೆಂಟರ್ ಇಂದ ಸೊ ಒಂದು ಸಣ್ಣ ಸಂದೇಶ ನಿಮ್ಮೆಲ್ಲರಿಗೋಸ್ಕರ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಇದನ್ನ ಶೇರ್ ಮಾಡಿ. ಸೊ ಸಮಾಜದಲ್ಲಿ ಒಂದು ಅರಿವು ಮೂಡಿಸೋಣ ನಾವು ನೀವೆಲ್ಲರೂ ಸೇರಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ. ನಾನು ಇಷ್ಟಪಟ್ಟಿದ್ದು ಯಾವುದು ನನಗೆ ಸಿಗ್ತಿಲ್ಲ ಅಮ್ಮ, ಯಾರಿಗೂ ನಾನು ಇಷ್ಟನೂ ಆಗ್ತಿಲ್ಲ ಅಮ್ಮ. ಯಾಕಮ್ಮ ನಂಗೆ ಮಾತ್ರ ಯಾಕೆ ಈ ರೀತಿ ಆಗುತ್ತೆ?